ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಪ್ರದಕ್ಷಿಣೆ ಮಾಡಿದರೆ ಏನು ಫಲ? ಭೂ ಪ್ರದಕ್ಷಿಣೆ ಮಾಡಿದ ಫಲ ಬರ್ತಾ ಇದೆ. ಇಡೀ ಭೂಮಂಡಲವನ್ನು, ಭೂಮಂಡಲ ಇರತಕ್ಕಂಥ ಕ್ಷೇತ್ರಗಳನ್ನು, ನದಿಗಳನ್ನು ಅರ್ಥಾನುಸಂಧಾನವಾಗಿ ಸ್ನಾನಾದಿಗಳನ್ನು ಅಲ್ಲಿ ಮಾಡತಕ್ಕಂಥ ಕ್ರಿಯಾದಿಗಳನ್ನು ಮಾಡಿದರೆ ಏನು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಪ್ರದಕ್ಷಿಣೆ ಮಾಡಿದಾಗ ಬರ್ತಾ ಇದೆ. ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಅಭಿಷೇಕ ಮಾಡಿದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡರೆ ಗಂಗಾ ಸ್ನಾನದ ಫಲ. ಆ ಹೃದಯ ಭಾಗದಲ್ಲಿ ಕೈ, ನಾಮ, ಮುದ್ರೆ, ಗೋಪಿಚನ್ನ, ಜನಿವಾರ ಎಲ್ಲ ಹಾಕಿರ್ತಾರೆ. ಅದರನ್ನು ಕಂಡರೆ ಭಗವಂತನ ಶ್ರೇಷ್ಠವಾದ ಸೇವೆ ಮಾಡಿದ್ರೆ ಏನು ಫಲ ಬರುತ್ತೋ ಅದು ಬರ್ತಾ ಇದೆ. ಏನು ಭಗವಂತನ ಶ್ರೇಷ್ಠವಾದ ಸೇವೆ ಮಾಡೋದು ಅಂದ್ರೇನು? ಅದರ ಫಲ ಏನಂದರೆ ಜ್ಞಾನ, ಅಜ್ಞಾನ ನಾಶ. ಭಗವಂತನ ಸೇವಾ ಫಲದಿಂದ ಬರತಕ್ಕಂತಹ ಪ್ರಯೋಜನ ಏನಂದರೆ ಮನೆ ಅಲ್ಲ, ಸೈಟ್ ಅಲ್ಲ, FD ಅಲ್ಲ, ಹೆಂಡತಿ ಅಲ್ಲ,